ಇದಕ್ಕೆ ಮೇಲೆ ದೇವರ ಮನೆಗೆ ಹೋದರೆ ಫಾಗೂ ಇರಲ್ಲ, ಮಣ್ಣು ಇರಲ್ಲ. ಏನು ಅಷ್ಟೇ. ಹೋಗಿ ಮನೆಗೆ ಹೋಗಿ. ಸರ್ಕಸ್ ನಡೀತಾ ಇದೆ. ಯಾವುದೋ ಊರು ಬೇರೆ ಸಿಕ್ಕಿದೆ. ಊರೋ ಮನೇನೋ. ಬಾ ವಾವ್, ಗೊತ್ತಿಲ್ಲದಿರ ಎಲ್ಲೆಲ್ಲೋ ಬಂದು ಸಿಕ್ಕಾಪಟ್ಟೆ ಸಖತ್ತಾಗಿದೆ ರೋಡ್ಗಳೆಲ್ಲ ಇಲ್ಲಿ. ಅಂತೂ ಇಂತೂ ಯಾವುದೋ ಒಂದು ರೋಡ್ ಸಿಕ್ತು. ಅವರು ಎಲಿಫೆಂಟ್ ಕ್ರಾಸಿಂಗ್ ಅಂತೆ, ಇದು ಕಾಡಾನೆಗಳ ರಸ್ತೆ ಅಂತೆ. ಏನು ಕತೆ ನಮ್ಮದು. ಸಡನ್ನಾಗಿ ಇವಾಗಿಲ್ಲ ನಾನೇ ಬಂದಬೇಕಂತೆ. ಜಿಂಕೆ ಗಿಂಕೆ ಎಲ್ಲ ಇದೆಯಂತೆ ಇಲ್ಲಿ. ಡ್ರೈವ್ ಡೆಡ್ ಸ್ಲೋ ಅನಿಮಲ್ ಕ್ರಾಸಿಂಗ್. ಓಹೋ, ಅದು ಕಾಡಿಗೆ ನುಗ್ಬಿಟ್ಟಿದ್ದೀನಿ ಅನಿಸ್ತಾ ಇದೆ. ಜಿಂಕೆ ಮರಿಯಲ್ಲ ಇದೆ ಇಲ್ಲಿ. ಡೆಡ್ ಸ್ಲೋ ಹೋಗ್ದಿರಾ ಇನ್ನೇನು 60ಸಲ್ಲಿ 100ಸಲ್ಲಿ ಹೋಗೋಕ್ಕಾಗುತ್ತಾ? ಏನು ಗುರು ಇದು ಹಿಂಗಿದೆ ರೋಡ್ ಇದು. ಇದು ದೇವರ ಮನೆ ರೋಡ್ ಗುರು, ಇದು ಗೊತ್ತಾಯಿತು. ಅರ್ಧ ದಾರಿ ಕನೆಕ್ಟ್ ಆಗೋಗಿದೆ ಗುರು. ವ್ಯೂ ಆಹಾ, ಓಹೋ ಅಮೋಘ. ಅಂತೂ ಇಂತೂ ದೇವರ ಮನೆಗೆ ಬಂದಾಯಿತು. ಇದು ಆ್ಯಕ್ಚುಲಿ ಈ ರೋಡು ಕನ್ಫ್ಯೂಷನ್ನು ಹಂಗೆ ಹಿಂಗೆ ಎಲ್ಲೆಲ್ಲೋ ಬಂದೆ ಅಂದ್ಕೊಂಡು ಬಂದೆ. ಬಟ್ ಇದು ಡೈರೆಕ್ಟಾಗಿ ದೇವರ ಮನೆಗೆ ಕನೆಕ್ಟ್ ಆಗೋಯ್ತಿದ್ದು. ಬಟ್ ರೋಡು ಹಾರಿಬಲ್ ಆಗಿ ಫಾಲೋ ಮಾಡ್ತಾಯಿದೆ. ಗುದ್ದಕ್ಕೆ ನೋಡ್ತಾಯಿದೆ ಅದು. ಗುದ್ದಕ್ಕೆ ನಾನ್ ಸೆನ್ಸಸ್ ನೋಡಿ. ದೇವಸ್ಥಾನ ಅಲ್ಲಿದೆ. ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಸ್ಪೈಕ್ಸ್ ಎಲ್ಲ ಮಾಡ್ಕೊಂಬಿಟ್ಟಿದೆ ಹಸು. ಇದು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿದೆ ಇದು. ಹೋಗಿ ದೇವಸ್ಥಾನಕ್ಕೆ ಬೆಳಗ್ಗೆ ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ಹೊಟ್ಟೆ ಅಂತೂ ಸಖತ್ ಹಸಿತಾ ಇದೆ. ಹಾಗೆ ಹೋಗಿ ಕೊಟ್ಟಿಗೆ ಯಾರಲ್ಲಿ ಒಳ್ಳೆ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಾಷ್ಟ ಮಾಡಿಕೊಂಡು. ತುಂಬ ಕಮರ್ಷಿಯಲೈಸ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ಪಕ್ಕದಲ್ಲಿ ಅಂಗಡಿ ಎಲ್ಲ ಏನೂ ಇರಲಿಲ್ಲ. ಇವಾಗ ದೇವರ ಮನೆ ದೇವಸ್ಥಾನ. ಬೆಟ್ಟದ ಭೈರವೇಶ್ವರ ನೆಕ್ಸ್ಟು ಹೋಗೋಣ ಅಂತ ಇದ್ದೀನಿ. ನೋಡೋಣ, ತುಂಬ ಬಿಸಿಲಿದ್ರೆ ಬೇಡ ಅಂತ. ದೇವರ ಮನೆ ಏನಕ್ಕೆ ಫೇಮಸ್ಸು? ಇದು ಆ್ಯಕ್ಚುಲಿ ಕೆಲವ್ರದ್ದು ಮನೆ ದೇವರು ಇಲ್ಲೆಲ್ಲ ಬಂದು ಎಲ್ಲ ಮಾಡಿ ಊಟ ಮಾಡ್ತಾರೆ. ನಂದು ಲಾಸ್ಟ್ ಇಯರ್ ಬ್ಲಾಗಲ್ಲಿ ಎಲ್ಲ ಹೇಳಿದ್ದೀನಿ. ಇಲ್ಲೊಬ್ರು ಇದ್ದರು, ಎಲ್ಲ ಕೇಳಿ ಏನು ಎತ್ತ ಅಂತೆಲ್ಲ ಹೇಳಿದ್ದೆ. ದೇವ್ರ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ. ಒಳಗೆ ಹೋಗಿ ನೋಡ್ಕೊಬರ್ತೀನಿ ಒಂದು ಸರಿ. ವೀಡಿಯೋ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಯಾಕೆ ಬೈಸ್ಕೊಳೋದು ಸುಮ್ಮನೆ. ಕ್ಲೋಸ್ ಮಾಡಿದ್ದಾರೆ, ಇನ್ನೂ ಓಪನ್ ಆಗಿಲ್ಲ. ಎಷ್ಟೊತ್ತಿಗೆ ಓಪನ್? ಯೂಶಲಾಗಿ 8:30. ಇನ್ನು 8:30 ಮೇಲೆ ಅಂತೆ ಓಪನ್ ಆಗೋದು. ಸೊ ನಮಗೆ ಹೊಟ್ಟೆ ಹಸಿತಾ ಇದೆ. ಲೆಟ್ಸ್ ಗೋ. The beauty, the real beauty. Wow. ಈ ದೇವರ ಮನೆ ರೋಡು ತುಂಬ ಇಷ್ಟ. ಅಂತೂ ಇದು ದೇವರ ಮನೆಯಿಂದ ಆಚೆ ಬಂದಿದ್ದಾಯಿತು. ಈಗ ಕೊಟ್ಟಿಗೆ ಹಾರ ಒಳ್ಳೆ ನೀರು ದೋಸೆ ತಿನ್ಕೊಂಡು ಇಲ್ಲಿಂದ ಎಷ್ಟು ದೂರ ಬಂದಿದ್ದೀವಿ ಸ್ಟೇಗೆ ಅಂತ ನೋಡೋಣ. ಸ್ಟೇ ಹತ್ರನೇ ಇನ್ನೊಂದು ಫಾಲ್ಸ್ ಇದೆ. ಅದು ಅಬ್ಬೆ ಫಾಲ್ಸ್ ಅಂತಲೂ ಕರೀತಾರೆ. ಬಟ್ ಆ ಅಬ್ಬೆ ಫಾಲ್ಸ್ ಅಲ್ಲ, ಅದು ಸರಿ ಇದೆ. ನೆನ್ನೆಯಿಂದ ನೆನೆಸ್ಕೊತಾ ಇದ್ದೀನಿ, ಬರ್ತಾನೆ ಇಲ್ಲ ಅದು. ಸೊ ಆ ಫಾಲ್ಸ್ ಹತ್ರ ಹೋಗೋಣ ಅಂತ ಪ್ಲ್ಯಾನು. ನೋಡೋಣ. ಈಗ ಮಗಜಹಳ್ಳಿ ಅಬ್ಬಿ ಫಾಲ್ಸ್. ಇದು ಅಬ್ಬಿ ಫಾಲ್ಸ್ ಅಂತಲೂ ಕರೀತಾರೆ. ಮಗಜಹಳ್ಳಿ ಅಂದರೆ ಇದು ಹಳ್ಳಿ. ಸೊ ಇದು ಮಗಜಹಳ್ಳಿ ಅಬ್ಬೆ ಫಾಲ್ಸ್ ಅಂತ ಹೆಸರಾಗ್ಬಿಟ್ಟಿದೆ. ಮೇನ್ ರೋಡಲ್ಲೇ ಇದೆ ಫಾಲ್ಸು. ಅಲ್ಲೂ ಆಡ್ಬೋದು, ಇಲ್ಲೂ ಆಡ್ಬೋದು, ಮುಂದೆನೂ ಆಡ್ಬೋದು.
ಸಖತ್ತಾಗಿದೆ. ಹುಷಾರಾಗಿ ಅಲ್ಲಿವರೆಗೂ ಹೋಗಬೇಕು. ಸ್ವಲ್ಪ ಜಾರ್ತು ಅಂದರೆ ಮೂಳೆಗಳೆಲ್ಲ ಮುರಿದೋಗುತ್ತೆ ಈ ಕಲ್ ಮೇಲೆ ಬಿದ್ದರೆ. ನೀರಲ್ಲಿ ಆಟ ಆಡೋಕ್ಕೆಲ್ಲ ಮಸ್ತಾಗಿದೆ ಇಲ್ಲಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ಸಖತ್ತಾಗಿ ಆಟ ಆಡ್ಬೋದು. ಬೆಳಗ್ಗೆಯಿಂದ 4 ಸರಿ ಇದೇ ರೋಡಲ್ಲಿ ಓಡಾಡಿದ್ದೀನಿ, ಬಟ್ ಇಲ್ಲೇ ಇದೆ ಈ ಫಾಲ್ಸು ಅಂತ ಗೊತ್ತಿರಲಿಲ್ಲ. ಆಹಾ ಹೆವಿ ಜಾರ್ತಾ ಇದೆ ಇಲ್ಲಿ ಮಾತ್ರ ಸಖತ್ತಾಗಿ ಜಾರ್ತಾ ಇದೆ. ಈ ಬಿಸಿಲಲ್ಲಿ ತಣ್ಣಗಿರೋ ನೀರು ಒಳ್ಳೆ ಮಜಾ ಕೊಡ್ತಾ ಇದೆ. ಒಳ್ಳೆ ಮಜಾ ಗುರು. ಆದರೆ ಹೆವಿಯಾಗಿ ಜಾರ್ತಾ ಇದೆ ಮಾತ್ರ, ಸಖತ್ತಾಗಿ ಜಾರ್ತಾ ಇದೆ. ಅಮ್ಮ ಆಯಿತು. ಓಹೋ ತುಂಬ ಡೀಪೂ ಇಲ್ಲ ನೋಡಿ, ಎಲ್ಲ ಜನ ಆಡ್ತಾಯಿದ್ದಾರೆ ಗುರು. ಒಳ್ಳೆ ಮಜಾ ಇದೆ ಗುರು, ಆಟ ಆಡೋಕ್ಕೆ ಮಾತ್ರ ಚಿಂದಿ ಆಗಿದೆ. ಫ್ಯಾಮಿಲಿನೆಲ್ಲ ಕರ್ಕೊಂಬಂದ್ಬಿಡಿ, ಸಖತ್ತಾಗಿರುತ್ತೆ. ತುಂಬ ರಿಸ್ಕ್ ಇರೋದಿಲ್ಲ ಈ ಥರ ಜಾಗಗಳಲ್ಲಿ. ಈ ಥರ ಜಾಗಗಳಲ್ಲಿ ಆಟ ಆಡ್ಕೋಬೇಕು. ವಾವ್, ಓಹೋ ಏನು ಆ್ಯಕ್ಚುಲಿ ನೀರು ಕ್ಲಿಯರ್ ಇದೆ, ಡೀಪೂ ಇಲ್ಲ ಜಾಸ್ತಿ. ವಾವ್ ಗುರು, ಹೆವಿಯಾಗಿದೆ ಗುರು. ಬಿಸಿಲು ಕಾಲದಲ್ಲಿ ಇಷ್ಟು ನೀರು ಬರ್ತಾ ಇರೋದೇ, ಬಿಸಿಲು ಕಾಲ ಅಲ್ಲ, ಬಟ್ ಬಿಸಿಲು ಹಂಗಿದೆ ಸಮ್ಮರ್ ಥರ. ಈ ಥರ ಬಿಸಿಲು ಇರೋ ಟೈಮಲ್ಲಿ ಒಳ್ಳೆ ಮಜಾ ಕೊಡುತ್ತೆ ಈ ನೀರಲ್ಲಿ ಆಟ ಆಡೋಕ್ಕೆ. ಒಳ್ಳೆ ಮಸಾಜು ಅಲ್ಲಿ ಕುತ್ಕೊಂಡ್ರೆ. ನಂಗೆ ಗೊತ್ತಿದ್ದಂಗೆ ಅಲ್ಲೊಂದು ಸ್ವಲ್ಪ ಡೀಪ್ ಇರುತ್ತೆ. ಎಲ್ಲ ಬನ್ನಿ. ಮಗಜಹಳ್ಳಿ ಫಾಲ್ಸ್ ಇದು, ಮಗಜಹಳ್ಳಿ ಅಬ್ಬೆ ಫಾಲ್ಸ್. ಗುರು ಭಯ ಆಗ್ತಾಯಿಲ್ವಾ ನಿಮಗೆ? ಭಯ ಆಗ್ತಾಯಿದೆಯಾ ಇಲ್ವಾ? ನಮ್ಮ ಅಕ್ಕಪಕ್ಕದಲ್ಲಿರೋ ಇಂಥ ಸುಂದರವಾದ ಜಾಗಗಳನ್ನು ನೋಡದೆ ಸತ್ತು ಹೋಗುತ್ತೀರಿ ಅಂತ ಭಯ ಆಗ್ತಾಯಿಲ್ವಾ? ಬನ್ನಿರಿ, ಎಲ್ಲ ಇದು ಅಕ್ಕಪಕ್ಕದಲ್ಲಿ ಇದು. ಇಷ್ಟು ವರ್ಷ ಓಡಾಡ್ತಾಯಿದ್ದೀನಿ, ಈ ಚಿಕ್ಕ ಫಾಲ್ಸಿಗೆ ಬಂದಿಲ್ಲ. ಏನು ಮಜಾ ಇದೆ ಗೊತ್ತಾ? ಶಾರ್ಟ್ಸ್ ಹಾಕೊಂಬಂದಿದ್ರೆ ಮಸ್ತಾಗಿ ಆಟಾಡ್ತಾಯಿದ್ದೆ. ಓಕೆ, ಎನಿವೇಸ್ ಇವಾಗ ಊಟದ ಟೈಮ್ ಆಯಿತು, ಹೋಗಿ ಊಟ ಮಾಡಿಕೊಂಡು ಹೊರಡುವ. ಜಂಬೂ ಸವಾರಿ ನಮ್ಮ ಹಾಳೆ ಸ್ಕೂಟರ್ ನೀರು. ಆ್ಯಕ್ಚುಲಿ ಇಲ್ಲಿಂದ ಅಲ್ಲಿ ಕೆಳಗಡೆನೂ ಮಸ್ತಾಗಿ ಇದೆ ನೀರು ಅನಿಸುತ್ತೆ. ಎಲ್ಲ ಅಲ್ಲೂ ಆಟಾಡ್ತಾ ಇದ್ದಾರೆ. ವಾ, ಈ ಕಡೆ ನೋಡಿ ಹುಡುಗರು ಏನು ಮಸ್ತಾಗಿ ಮಜಾ ಮಾಡ್ತಾಯಿದ್ದಾರೆ. ಓಹೋ ಬ್ರಿಡ್ಜ್ ನೋಡಿ ಅಲ್ಲಿ ಏನು ಸಖತ್ತಾಗಿದೆ. ಮರ ಬಿದ್ದು ಬ್ರಿಡ್ಜ್ ಥರ ಆಗಿಬಿಡಿದೆ. ಬಾಡಿ ಬಿಲ್ಡರ್ ಯಾರೋ ಫೋಟೋ ಎಲ್ಲ ಮಸ್ತಾಗಿ ತೆಗ್ಸ್ಕೊತಾ ಇದ್ದಾರೆ. ಇಲ್ಲೊಂದು ಮೀನೂಟ ಅಂಗಡಿ ಇದೆ ಸಿಟಿಲಿ, ಆಂಡ್ವಾಲ್ ಸಿಟಿಲಿ. ಸೊ 2-3 ಸರಿ ಬಂದಿದ್ದೀನಿ. ಒಳ್ಳೆ ಮೀನೂಟ ಸಿಗುತ್ತೆ ಇಲ್ಲಿ ಹುಡುಗರು. ಇದು ಊಟ ಹೆವಿ ಬ್ಲಾಸ್ಟಿಂಗ್ ಸಿಗುತ್ತೆ. 2 ದಿವಸ ನಾನು ನಾನ್ ವೆಜ್ ಇರಲಿಲ್ಲ. ಇವತ್ತು ಮಾತ್ರ ಹೆವಿಯಾಗಿ ಬ್ಲಾಸ್ಟಿಂಗ್ ಮಾಡ್ತೀನಿ. ದೃಷ್ಟಿ ಆಗುತ್ತೆ, ಸೊ ವಿಡಿಯೋ ಆಫ್ ಮಾಡಿಬಿಟ್ಟು ಊಟ ಮಾಡ್ತೀನಿ. ಯಾರ ಉಸಿರಲ್ಲಿ ಯಾರ ಹೆಸರು ಯಾರು. ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಜಾಗ. ಎಷ್ಟು ನೆಮ್ಮದಿಯಾಗಿದೆ. ಈ ನೀರು ಹರಿತಾ ಇರೋ ಸೌಂಡು, ಎಲ್ಲೋ ಒಂದೊಂದು ಓಡಾಡ್ತಾ ಇರೋ ಗಾಡಿ. ವಾಟ್ ಎ ಸ್ಲೋ ಲೈಫ್. ಸೊ ಗೈಸ್, ಇದೆ ನಮ್ಮ ಹೋಮ್ ಸ್ಟೇ ನೋಡಿ. ಇದು ಇಲ್ಲೆಲ್ಲ ದೊಡ್ಡ ದೊಡ್ಡ ರೂಮು. ಇಲ್ಲಿ 2 ದೊಡ್ಡ ರೂಮ್ ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ. ಇದೇನೋ ಡೈನಿಂಗ್ ಏರಿಯಾ ಎಲ್ಲ ಮಾಡ್ತಾಯಿದ್ದಾರಂತೆ. ಸೊ ಇದು 2 ಚಿಕ್ಕ ರೂಮ್ ಇದೆ. ಕಾಫಿ ತೋಟ ಇದು. ಆ್ಯಕ್ಚುಲಿ ಇದು ಪೂಲೆಲ್ಲ ಹೊಡೆದಾಕ್ಬಿಟ್ಟು ಇವಾಗ ದೊಡ್ಡದು ಮಾಡ್ತಾರಂತೆ. ದೊಡ್ಡದು ಮಾಡಿ ಇಲ್ಲಿ ಆ್ಯಕ್ಚುಲಿ ಮುಂಚೆ ನೋಡಿ ಅಲ್ಲಿ ರೋಪ್ ಗೇಮ್ಸ್ ಎಲ್ಲ ಕಾಣಿಸ್ತಿದೆ. ಇಲ್ಲೆಲ್ಲ ಹಾಕಿದ್ರು, ಇವಾಗ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಇದೆಲ್ಲ ಇನ್ನೂ ಸ್ವಲ್ಪ ರೆಸಾರ್ಟ್ ಥರ ಎಲ್ಲ ಮಾಡಿ ಇದೆಲ್ಲ ದೊಡ್ಡದಾಗಿ ಮಾಡ್ತಾರಂತೆ. ಸೊ ಈಗ ಇಲ್ಲಿ ಪ್ರೈಸ್ ಏನು ಗೊತ್ತಾ? ತಕ್ಷಣಕ್ಕೆ 1000 ರೂಪೀಸ್ ವಿತೌಟ್ ಫುಡ್ಡೆಲ್ಲ ಇಲ್ಲೇ ಅಕ್ಕಪಕ್ಕ ಇದೆ. ಯು ಕ್ಯಾನ್ ಆ್ಯಕ್ಚುಲಿ ಫೆಚ್ ಫುಡ್ ಫ್ರಮ್ ಹಿಯರ್. ಆಮೇಲೆ ನಿಮಗೆ ಏನಾದರೂ ಬ್ರೇಕ್ಫಾಸ್ಟ್ ಅದು ಇದು ಅಂದರೆ ನೀವೇನಾದರೂ ಮಾಡಿಕೊಂಡ್ರೆ ಇನ್ನೂ ಸೂಪರು. ಕೆಟಲ್ ಪ್ರೊವೈಡ್ ಮಾಡ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ 1000 ರೂಪೀಸ್ ಪರ್ ಹೆಡ್ ಅಂದರೆ ಸೂಪರ್ ಅಲ್ವಾ? ವಿತ್ ಫುಡ್ ಬೇಕಂದರೆ ಅದೇ ಜನ ಜಾಸ್ತಿ ಇದ್ದರೆ ದೇ ವಿಲ್ ರೆಡ್ಯೂಸ್ ದ ಪ್ರೈಸ್. ನೀವು ಒಬ್ಬರು ಇಬ್ಬರು ಬರ್ತೀನಿ ಅಂದರೆ 1800 ಪರ್ ಹೆಡ್ ತೊಗೋತಾರೆ. ಸೊ ಯಾ,
ದಿಸ್ ಈಸ್ ದ ಸ್ಟೇ, ನೋಡ್ಕೊಳ್ಳಿ. ಆ್ಯಂಡ್ ನನ್ನ ಗೋಪ್ರೋ ಬ್ಯಾಟ್ರಿ ತುಂಬ ಕಮ್ಮಿ ಇರೋದ್ರಿಂದ 3 ಬ್ಯಾಟ್ರಿನೂ ಖಾಲಿ, ಆ್ಯಂಡ್ ಚಾರ್ಜರು ತಂದಿಲ್ಲ. ಸೊ ಸೈನಿಂಗ್ ಆಫ್. ಇದೆಲ್ಲ ಮುಗಿಸ್ಕೊಂಡು ಈ ಸಾಯಂಕಾಲ ಎಲ್ಲಾದರೂ ಹತ್ರ ಎಲ್ಲಾದರೂ ಜಾಗ ಇದ್ದರೆ ನೋಡಿಕೊಂಡು ಬೆಂಗಳೂರು ಕಡೆ ಜೂಟು. ಎನಿವೇಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್ ಅಂಟಿಲ್ ದೆನ್, ಬಾಯ್. ಸಾರಿ, ಇಷ್ಟೆಲ್ಲ ಹೇಳಿ ಹೋಮ್ ಸ್ಟೇ ಹೆಸ್ರು ಹೇಳೋದೇ ಮರ್ತೋಯ್ತು. ಸೊ ಹೋಮ್ ಸ್ಟೇ ಹೆಸರು ಬಂದು ನೋಡಿ, ರೋಡ್ ಸೈಡಲ್ಲೇ ಇದೆ. ಹಣ್ಬಾಲಿಂದ ನೀವು ಕಾಫಿ ಸ್ಟ್ರೀಟ್ ಹೋಮ್ ಸ್ಟೇ ಅಂತ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಹೋಮ್ ಸ್ಟೇಗೆ ಬರ್ತೀರಾ. ಸೊ ಇದು ಗೇಟು, ಅಲ್ಲಿಂದ ಒಳಗಡೆ ಬರೋದು. ಆ್ಯಂಡ್ ಒನ್ಸ್ ಅಗೇನ್ ದ ನೇಮ್ ಇಸ್ ಕಾಫಿ ಸ್ಟ್ರೀಟ್ ಹೋಮ್ ಸ್ಟೇ, ಸಕಲೇಶ್ಪುರ. ಟೇಕ್ ಕೇರ್ ಗಾಯ್ಸ್, ಬಾಯ್.